ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣಿಸಿದಂಥ ಏರ್ಫೋರ್ಸ್ ಒನ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ವಾಷಿಂಗ್ಟನ್ಗೆ ಮರಳಲಿದೆ. ಇನ್ನು ವಿಮಾನದಲ್ಲಿ ಸಿಬ್ಬಂದಿಗೆ ಸಣ್ಣ ವಿದ್ಯುತ್ ಸಮಸ್ಯೆ ಕಂಡುಬಂದಿತ್ತು. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆಯಲಿರುವ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ವಿಶ್ವದ ಅನೇಕ ನಾಯಕರನ್ನ ಭೇಟಿಯಾಗಲು ಅಧ್ಯಕ್ಷರು ಹೊರಟಿದ್ರು. ಇನ್ನು ವಿಮಾನ ಹಾರಾಟ ಆರಂಭಿಸಿದ ಬಳಿಕ AF-1 ಸಿಬ್ಬಂದಿ ಸಣ್ಣ ವಿದ್ಯುತ್ ಸಮಸ್ಯೆಯನ್ನ ಪತ್ತೆ ಹಚ್ಚಿದ್ದಾರೆ. ಅಧ್ಯಕ್ಷರು ಮತ್ತು ತಂಡವು ಬೇರೆ ವಿಮಾನವನ್ನು ಹತ್ತಿ ಸ್ವಿಟ್ಜರ್ಲೆಂಡ್ಗೆ ತೆರಳಿದ್ದಾರೆ. ಇನ್ನು ಹಾರಾಟದ ಸುಮಾರು ಅರ್ಧ ಗಂಟೆಯ ನಂತರ ವಿಮಾನ ಹಿಂದಿರುಗಿತು. ಕಳೆದ ಫೆಬ್ರವರಿಯಲ್ಲಿ ಕೂಡ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರನ್ನ ಜರ್ಮನಿಗೆ ಕರೆದೊಯ್ಯುತ್ತಿದ್ದಂಥ ವಾಯುಪಡೆಯ ವಿಮಾನವು ಯಾಂತ್ರಿಕ ಸಮಸ್ಯೆಯಿಂದಾಗಿ ವಾಷಿಂಗ್ಟನ್ಗೆ ಹಿಂದಿರುಗಬೇಕಾಯಿತು. ಇನ್ನು ಅಕ್ಟೋಬರ್ನಲ್ಲಿ ಕೂಡ ರಕ್ಷಣಾ ಕಾರ್ಯದರ್ಶಿ ಪೀಟ್ಸ್ ಹೆಗ್ಸೆತ್ ಅವರನ್ನ ಕರೆದೊಯ್ಯುತ್ತಿದ್ದಂಥ ಮಿಲಿಟರಿ ವಿಮಾನವು ವಿಂಡ್ಶೀಲ್ಡ್ನಲ್ಲಿನ ಬಿರುಕಿಂದಾಗಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು. 2011ರಲ್ಲಿ ಆಗಿನ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನ ಕನೆಕ್ಟಿಕ್ನಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಕರೆದೊಯ್ಯುತ್ತಿದ್ದಾಗ ಕೆಟ್ಟ ಹವಾಮಾನದಿಂದಾಗಿ ಏರ್ಫೋರ್ಸ್ ಒನ್ ಲ್ಯಾಂಡಿಂಗ್ ಅನ್ನು ಸ್ಥಗಿತಗೊಳಿಸಿತು. ಮತ್ತು ಒಂದು ವರ್ಷದ ನಂತರ 2012ರಲ್ಲಿ ಕೂಡ ಆಗಿನ ಉಪಾಧ್ಯಕ್ಷ ಜೋ ಬೈಡನ್ ಅವರನ್ನು ಹೊತ್ತೊಯ್ಯುತ್ತಿದ್ದಂಥ ಏರ್ಫೋರ್ಸ್ 2 ಕ್ಯಾಲಿಫೋರ್ನಿಯಾದಲ್ಲಿ ಪಕ್ಷಿಗಳಿಗೆ ಡಿಕ್ಕಿ ಹೊಡೆದಿತ್ತು. ಆದರೆ ಯಾವುದೇ ಅಪಾಯವಿಲ್ಲದೆ ಸುರಕ್ಷಿತವಾಗಿ ಇಳಿಯಿತು ಎಂದು ಕಂಡುಬಂದಿದೆ.